ತರೀಕೆರೆ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದಂತಹ ಶ್ರೀ ಕೆ ತಿಮ್ಮಪ್ಪ ಉಪ ಕಾರ್ಯದರ್ಶಿಗಳು ಅವರು ಮಾತನಾಡಿದರು. ತಾಲೂಕಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನಗೊಳಿಸಬೇಕೆಂದು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿರುತ್ತಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಶ್ವನಾಥ್ ಮಾತನಾಡಿ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಮಳೆ ಬೀಳುತ್ತಿದೆ, ಬೀಜ ಹಾಗೂ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿಗಳಾದಂತಹ ಸುರೇಶ್ ಹಾಗೂ ರುದ್ರಮ್ಮ, ಕಚೇರಿ ವ್ಯವಸ್ಥಾಪಕರು ಶ್ರೀಮತಿ ದೀಪಾ, ವಿಜಯಲಕ್ಷ್ಮಿ ಮತ್ತು ಗಿರಿಧರ್, ಕೆಂಚಪ್ಪ ಹಾಗೂ ತಾಲೂಕಿನ ಎಲ್ಲ ಇಲಾಖಾ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜ್. ಸರ್ ನರೇಗಾದಲ್ಲಿ ಒಂದು 5,000 ಸಸಿ ಬೆಳೆಸಿದ್ವಿ ಸರ್. ಅದಕ್ಕೆ ಲೊಕೇಶನ್ ಫಿಕ್ಸ್ ಆಗಿ APO ಕೂಡ ಅಪ್ರೂವ್ ಆಗಿದೆ ಸರ್. ಈಗ ವರ್ಕ್ ಆರ್ಡರ್ಗೆ ಅಪ್ಲೈ ಮಾಡಿದ್ವಿ ಸರ್. ಡಾಟಾ ಶೀಟ್ ನಮ್ಮದು ಲೇಟಾಗಿ ಬಂದಿದ್ದರಿಂದ ವರ್ಕ್ ಆರ್ಡರ್ಗೆ ಅಪ್ಲೈ ಮಾಡಿದ್ವಿ. ಇದೊಂದು ವಾರದೊಳಗೆ ನರೇಗಾದ್ದು ಕೂಡ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದು ಸೀಟಿಂಗ್ ಯಾವ್ಯಾವಿದೆ ಸರ್? ನಮ್ಮಲ್ಲಿ ರೈತರಿಗೆ ವಿತರಣೆ ಮಾಡಲಿಕ್ಕೆ ಮಹಾಗನಿ, ಹೊಂಗೆ, ಮೇರೆ, ಸಿಲ್ವರ್, ಬೇವು ಮತ್ತು ಇನ್ನೊಂದು ತೇಗ ಸರ್. ತೇಗ ಸರ್ ಇದು ಎಲ್ಲರೂ ನಾವು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ರೈತರು ಬರ್ತಾರಲ್ಲ, ಸ್ವಲ್ಪ ಫಾರೆಸ್ಟ್ ಸಾಮಾಜಿಕ ಅರಣ್ಯದಲ್ಲಿ ಗಿಡಗಳಿದಾವೆ. ಈಗ ಬದು ನಿರ್ಮಾಣ ಮಾಡಿದ ತಕ್ಷಣ ಪ್ಲಾಂಟಿಂಗ್ ಮಾಡ್ಬೋದು. ಸ್ವಲ್ಪ ಆಮೇಲೆ ಹೊಲಗಳಲ್ಲಿ ಸುತ್ತ ಎಲ್ಲ ಹಾಕೊಳ್ಳಿಕ್ಕೆ ಮಾಡ್ತಾರೆ. ಸ್ವಲ್ಪ ಪ್ರಚಾರ ಮಾಡಿ. ನಿಮಗೇನು ಪ್ರಚಾರದ ಅವಶ್ಯಕತೆ ಇದೆಯಾ ಅಥವಾ ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ ಸರ್. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಉದ್ಯೋಗ ಖಾತ್ರಿನಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಡಾಟಾ ಶೀಟ್ ಕೊಟ್ಟಿದೆ ಸರ್. ಅಮೌಂಟ್ ಕೊಟ್ಬಿಟ್ಟು ಸಬ್ಸಿಡಿ ರೇಟಲ್ಲಿ ಅಮೌಂಟ್ ಕೊಡಬೇಕಲ್ಲ? ಎಷ್ಟು ಅಮೌಂಟ್ ಕೊಡಬೇಕು? ಸಬ್ಸಿಡಿ ಒಂದು 6 ಬೈ 9 ಸೈಜಿಂಗ್ ಬ್ಯಾಗ್ಗೆ 3 ರೂಪಾಯಿ ಇದೆ ಸರ್. 8 ಬೈ 12 ಸೈಜಿಂಗ್ ಬ್ಯಾಗಿನ ಸಸಿಗೆ 6 ರೂಪಾಯಿ ಇದೆ ಸರ್. ಸಾಧನೆ ಕಡೆ ಒಂದು ಒಳ್ಳೆ ಹೆಜ್ಜೆಯಲ್ಲಿ ಗ್ರ್ಯಾಂಡ್ ಲ್ಯಾಪ್ಟಾಸ್ ಆಗೋದು ಆ ರೀತಿ ಏನು ಮಾಡ್ಕೊಂಡು ಹೋಗ್ಬೇಡ. ಆಮೇಲೆ ಏನು ಸಮಸ್ಯೆಗಳಿದಾವೆ ಅಂತ ನಿಮ್ಮ ರೈಟಿಂಗಲ್ಲಿ ಕೊಡಿ ಇವತ್ತು. ಆಮೇಲೆ ಈಗ ಕೆಲವೊಂದು ಇವು ಕಟ್ಟಡಗಳು ಇನ್ಕಂಪ್ಲೀಟ್ ಅವೆಲ್ಲ ಏನಿದೆ ಕೆಲವು ಇಲಾಖೆ ಒಂದು ಅದನ್ನು ಯಾವ ಕಾರಣಕ್ಕೆ ಅವು ಇನ್ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡಿ ಅಂತ ಸಂಬಂಧಪಟ್ಟ KRDLಗೆ ಆಮೇಲೆ ನಿರ್ಮಿತಿ ಆಮೇಲೆ PRD ಎಲ್ಲರಿಗೂ ಹೇಳಿದ್ದೀವಿ ಈಗ. ಸೊ ಅದರ ಪ್ರಕಾರ ಕೊಡಿ. ಈಗ ನೆಕ್ಸ್ಟ್ ನೀವೇನೀಗ ನಮಗೆ ಮಾಡಿಕೊಟ್ಟಿದ್ದೀರಿ, ಸೊ ಅದರ ಪ್ರಕಾರ ಮುಂದಿನ GB.ಯಲ್ಲಿ ಒಂದು ಒಳ್ಳೆಯ ಪ್ರಗತಿಯೊಂದಿಗೆ ಬರ್ತೀರಂತ ಹೇಳಿ ಆಮೇಲೆ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ನಿಮ್ಮ ಎಲ್ಲರ ಪರವಾಗಿ ನಾನು ಇವತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸಭೆಯನ್ನು ಮುಕ್ತಾಯ ಕೊಡುಗೆ ಅಂದರೆ ಅವತ್ತು ಏನು ಕೊಡೋಕ್ಕಾಗಲ್ಲ. ನಾವು ಎಲ್ಲ ನಮ್ಮ ವೈಯಕ್ತಿಕವಾಗಿ ಮಾಡ್ಕೊಳ್ತೀವಿ, ಇರೋವರೆಗೂ ಮಾಡ್ತೀವಿ, ಹೋಗ್ತೀವಿ. ಏನು ಗಿಡ ಬೆಳೆಸೋದು ಒಂದೇ ಮುಂದಿನ ಪೀಳಿಗೆಗೆ ನಾವು ಕೊಡೋದು. ಎಲ್ಲರೂ ಇದ್ರ